ಮಾಜಿ ಶಾಸಕ ಮೊಯ್ದೀನ್ ಬಾವಾ ಸಹೋದರ ನಾಪತ್ತೆ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಿಗೂಢ ಕಣ್ಮರೆ ಹಿಂದೆ ನಾನಾ ಅನುಮಾನಗಳು ಹುಟ್ಕೊಳ್ತಾ ಇದೆ. ಮುಮ್ತಾಜ್ ಅಲಿ 52 ವರ್ಷ ವಯಸ್ಸಿನ ವ್ಯಕ್ತಿ ಈಗ ನಾಪತ್ತೆ ಆಗಿರೋದು. ಮೊಯ್ದೀನ್ ಬಾವಾ ಸಹೋದರ ಇದು. ಮಂಗಳೂರಿನ ಕೂಳೂರಿನ ಬ್ರಿಡ್ಜ್ ಮೇಲೆ ಇವರ ಕಾರು ಪತ್ತೆಯಾಗಿದೆ. ಇನ್ಫ್ಯಾಕ್ಟ್ BMW ಕಾರು ಪತ್ತೆ ಆಗಿದೆಯಲ್ಲ, ಅದು ಡ್ಯಾಮೇಜ್ಡ್ ಕಂಡೀಷನಲ್ ಪತ್ತೆ ಆಗಿದೆ. ಮುಮ್ತಾಜ್ ಅಲಿ ನದಿಗೆ ಹಾರಿರುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ SDRF ಮತ್ತು NDRF ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದ ಶೋಧ ಕಾರ್ಯ ಕೂಡ ನದಿಯಲ್ಲಿ ನಡೀತಾ ಇದೆ. ಏನಾದರೂ ನದಿಗೆ ಹಾರಿರಬಹುದಾ, ಚಾನ್ಸಸ್ ಇದೆಯಾ ಅಂತ ನೋಡ್ತಾ ಇದೆ. ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆ 3 ಗಂಟೆಗೆ ಮನೆಯಿಂದ ಮುಮ್ತಾಜ್ ಅಲಿ ಹೊರಟಿದ್ರ ಬಗ್ಗೆ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೀವಿ ನೋಡಿ. ಇದೇ ಕಾರ್ ನಾವು ಹೇಳ್ತಾ ಇದ್ದಿದ್ದು. ಇನ್ನೊಂದು ಕಡೆಗೆ ಸರ್ಚ್ ಆಪರೇಷನ್ ನಡೀತಾ ಇದೆ. ನದಿಯ ಒಡಲಿನಲ್ಲಿ ಏನಾದರೂ ಸಿಗುತ್ತಾ, ಮುಮ್ತಾಜ್ ಅಲಿಗೆ ಸಂಬಂಧಪಟ್ಟಂತಹ ವಸ್ತುಗಳಿರ್ಬೋದು ಅಥವಾ ಮುಮ್ತಾಜ್ ಅಲಿ ಏನಾದರೂ ನದಿಗೆ ಹಾರಿದ್ದಾರಾ ಅಂತ ಅಲ್ಲಿ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆ BMW ಕಾರ್ನ ರೈಟ್ ಸೈಡ್ ನೀವು ನೋಡ್ತಾ ಇದ್ದಾರೆ, ಡ್ಯಾಮೇಜ್ಡ್ ಕಂಡೀಷನ್ ಅಂದ್ರೆ ಆಕ್ಸಿಡೆಂಟ್ ಆದ ಕಂಡೀಷನ್ನು ರೈಟ್ ಸೈಡ್ ಕಾರಿನ ಬಲಭಾಗವನ್ನು ನೋಡಿದಾಗ ಅನಿಸ್ತಾ ಇದೆ. ಸೊ ಈಗ ಆಲ್ರೆಡಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು.